ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ವ್ಲಾಗ್ಸ್. ಇದು ಶೃಂಗೇರಿಗೆ ಹೋಗಿದ್ದು ವ್ಲಾಗ್ ಆಗಿರುತ್ತೆ. ಸೊ ನಾವು ನೈಟ್ 10 o'clockಗೆ ಬಸ್ ಬುಕ್ ಮಾಡ್ಕೊಂಡಿದ್ವಿ, ಸ್ಲೀಪರ್ ಕೋಚ್, ಡಬಲ್ ಬೆಡ್ ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡಿದ್ವಿ. ಸೊ ದಟ್ 3 ಜನ ಆರಾಮಾಗಿ ಮಲ್ಕೋಬೋದು ಅಂತ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ನನ್ನ ಮಗ 12 ಗಂಟೆ ಆದ್ರೂ ಇನ್ನೂ ಮಲ್ಕೊಂಡಿಲ್ಲ. ಅವನಿಗೇನೋ ಒಂಥರ ಹೊಸ್ತು ಎಲ್ಲೋ ಬಂದಿದ್ದೀವಿ ಅಂತ. ಇದು ಒಂದು ಫಸ್ಟ್ ಬಸ್ ಜರ್ನಿ, ಅಂದರೆ ಸಿಟ್ಟಿಂಗ್ ಹೋಗಿದ್ವಿ, ಬಟ್ ಸ್ಲೀಪರ್ ಕೋಚ್ ಅವನಿಗೆ ಫಸ್ಟು. ಸೊ ಮಾರ್ನಿಂಗ್ 6ಗೆ ರೀಚ್ ಆದ್ವಿ, 6:30ಗೆ ರೀಚ್ ಆದ್ವಿ. ಸೊ ಅಲ್ಲಿ ಹೋಗಿ ಸ್ವಲ್ಪ ರೂಮಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು 7:30ಗೆ ಇಲ್ಲಿ ಆ್ಯಕ್ಚುಲಿ ನಾವು ಶೃಂಗೇರಿಗೆ ಬಂದಿದ್ದು ರಿದಾನ್ಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿ. ಇಲ್ಲಿ 7:30ಇಂದ ಸ್ಟಾರ್ಟ್ ಆಗುತ್ತೆ, 7:30 to 1:30ವರೆಗೂ ಇರುತ್ತೆ. ಸೊ ನಾವು ರೂಮ್ಗೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ 8 o'clockಗೆ ಬಂದು ಇಲ್ಲಿ ಕುತ್ಕೊಂಡ್ವಿ. ನಾವೇನು ತೊಗೊಂಬರಬೇಕು ಅಂತ ಇಲ್ಲ ಆಯಿತಾ. ಇಲ್ಲೇ ಎಲ್ಲ ಕೊಡ್ತಾರೆ, ಅಂದರೆ ಒಂದು ಸ್ಲೇಟು, ಬಳಪ ಮತ್ತು ಈ ಥರ ಅಕ್ಕಿಯಲ್ಲಿ ಬರೆಸ್ತಾರಲ್ವ, ಸೊ ಅದೆಲ್ಲ ಇಲ್ಲೇ ಕೊಡ್ತಾರೆ. ಮತ್ತು ನಾವು ಬಂದು ಕೂತ್ಕೊಂಡ್ವಿ. ಸ್ವಲ್ಪ ರಶ್ಟು ತುಂಬ ಅಂತ ಏನಿರಲಿಲ್ಲ, ಕಮ್ಮಿನೇ ಇತ್ತು. ಸೊ ನಾವು ಸ್ವಲ್ಪ ಬೇಗ ಬಂದ್ವಿ, ಅಂದರೆ ಫಸ್ಟ್ ಆರ್ ಸೆಕೆಂಡ್ ಬ್ಯಾಚ್ಗೆ ಬಂದುಬಿಟ್ವಿ. ಸೊ ಹಾಗಾಗಿ ಒಂದು ದೊಡ್ಡ ಬ್ಯಾಚ್ ಬಂದುಬಿಟ್ಟಿತ್ತು. ಅವರು ತುಂಬ ಜನ ಇದ್ದರು, ಅದರಿಂದ ನಮ್ಗೆ ಸ್ವಲ್ಪ ರಶ್ ಅನ್ನಿಸ್ತಾ ಇತ್ತು. ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮ ಬ್ಯಾಚ್ ಏನಿತ್ತಲ್ವ, ಫುಲ್ ಖಾಲಿ ಹೊಡಿತಾ ಇತ್ತು. ನಮಗೆ ಆ ಬ್ಯಾಚ್ಗೆ ಹೋಗ್ಬೇಕಂತ ಅನಿಸ್ಬಿಡ್ತು ಆಮೇಲೆ. ಸೊ ದಟ್ಸ್ ಓಕೆ. ಸ್ವಲ್ಪ ನಾವು ಫ್ರಂಟಲ್ಲೇ ಕೂತಿದ್ರಿಂದ ನಮಗೆ ಅವ್ರು ಹೇಳ್ಕೊಟ್ಟಿದ್ದು ಶ್ಲೋಕ ಎಲ್ಲ ಕೇಳಿಸ್ತಾ ಇತ್ತು. ಸೊ ಮಗುಗೂ ಹಾಗೆ ಬರೆಸ್ತಾ ಇದ್ವಿ. ಬಟ್ ನಮ್ಮ ಮುಂದೆ ಒಂದು ಮಗು ಕೂತ್ಕೊಂಡಿತ್ತು, ಸಿಕ್ಕಾಬಟ್ಟೆ ಹಠ ಮಾಡ್ತಾಯಿತ್ತು, ಕಿರಿಸ್ತಾಯಿತ್ತು ಜೋರಾಗಿ. ಹಂಗಾಗಿ ನಮ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನಿಸ್ತಾಯಿತ್ತು. ಇಲ್ಲಿ ನೋಡಿ ಸ್ವಲ್ಪ ಶ್ಲೋಕ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಮತ್ತು 500 ಚಾರ್ಜ್ ಮಾಡ್ತಾರೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಟಿಕೆಟು. ಸೊ ಅಷ್ಟೇ, ಬೇರೆ ಏನು ನಾವು ತೊಗೊಂಡೋಗ್ಬೇಕಂತ ಇಲ್ಲ. ಒಂದಷ್ಟು ಈ ಥರ ಶ್ಲೋಕ ಎಲ್ಲ ಹೇಳ್ಕೊಟ್ಬಿಡ್ತಾರೆ. ಸೊ ಇದಾದಮೇಲೆ ನಮಗೆ ಅಕ್ಕಿಯಲ್ಲಿ ಮತ್ತು ಅದು ಅರಿಶಿಣದ ಕೊಂಬು ಕೊಟ್ಟಿದ್ದಾರಲ್ವ, ಸೊ ಅದನ್ನು ಮಗು ಕೈಲಿ ಇಟ್ಕೊಂಡು ತಂದೆ ತಾಯಿ ಇಬ್ಬರು ಕೂಡ ಅವ್ರು ಹೇಳ್ಕೊಟ್ಟಿದ್ದನ್ನು ಬರೆಸ್ಬೇಕು. ಅಂದರೆ ಶ್ರೀ ಗಣೇಶಾಯ ನಮಃ, ಅಲ್ಲಿ ಬೋರ್ಡ್ ಮೇಲೆ ಬರೆದಿರ್ತಾರೆ ಶ್ರೀ ಸರಸ್ವತಿ ನಮಃ, ಶ್ರೀ ಶಾರದಾಯ ನಮಃ, ಈ ಥರ ಒಂದಷ್ಟು ಬೋರ್ಡಲ್ಲಿ ಬರೆದಿರ್ತಾರೆ, ಒಂದು 4 ಸೆಂಟೆನ್ಸು. ಸೊ ಅದನ್ನು ಮಗು ಕೈಲಿ ಬರ್ಸೋದಕ್ಕೆ ಹೇಳ್ತಾರೆ. ಸೊ ನಮ್ಮ ಗುಡ್ಡು ಮರಿ ಎಷ್ಟು ಮುದ್ದಾಗಿ ಬರಿತಾ ಇದೆ ನೋಡಿ. ಅವ್ನು ಕೈಯೇ ಕೊಡ್ತಾ ಇರಲಿಲ್ಲ ಕರೆಕ್ಟಾಗಿ. ನಾನೇ ಬರೆದ್ಬಿಟ್ಟಿದ್ದೀನಿ ಅವ್ನು ಬರೆಯೋದಕ್ಕಿನ್ನ. ಅವ್ನಿಗಿನ್ನ ಕರೆಕ್ಟಾಗಿ ಚಾಕ್ ಪೀಸ್ ಎಲ್ಲ ಹಿಡ್ಕೊಂಡು ಇದು ಸ್ಲೇಟ್ ಮೇಲೆಲ್ಲ ಬರೆದು ಅಷ್ಟು ಅವ್ನಿಗಿನ್ನ ಗೊತ್ತಿಲ್ಲ. ಒಂದೊಂದ್ಸಲ ಸುಮ್ಮನೆ ಪೆನ್ನಲ್ಲಿ ಹಿಂಗೆ ಗೀಚೋದು ಮಾಡ್ತಿದ್ದ ಬುಕ್ ಮೇಲೆ ಅಷ್ಟೇ. ಅದು ಬಿಟ್ಟರೆ ಅವನಿಗೆಲ್ಲ ಬರೆದು ಇನ್ನೂ ಅಭ್ಯಾಸ ಇಲ್ಲ. ಸೊ ಹಂಗಾಗಿ ಇಲ್ಲಿ ಫುಲ್ ನಂಗೆ ಕೈ ನೋವು ಬರ್ಸ್ಬಿಟ್ಟ ಆಯಿತಾ. ನಾನು ಅವ್ರು ಹೇಳಿದ್ದೆಲ್ಲ ಬರ್ಸ್ಬೇಕು, ಅಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಸ್ಪೀಡಾಗಿ. ನಮಗಲ್ಲಿ ಬೋರ್ಡ್ ಬೇರೆ ಕಾಣಿಸ್ತಾ ಇರಲಿಲ್ಲ, ಈ ಕಡೆ ಫ್ರಂಟಲ್ಲಿ ಕೂತಿದ್ರಿಂದ ಅವ್ರು ಏನು ಹೇಳ್ತಿದ್ದಾರೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ಕೇಳಿಸ್ಕೊಂಡು ಬರೆಸ್ತಾ ಇದ್ದೆ ನಿಧಾನಕ್ಕೆ. ಅವ್ರು ಹೇಳಿದ್ದೆಲ್ಲ ಬರೆಸ್ದೆ ಆಲ್ಮೋಸ್ಟು. ಅದಾದಮೇಲೆ ಇದು ಅಕ್ಕಿಯಲ್ಲಿ ಆಟ ಆಡ್ಕೊಂಡು ಕೂತಿದೆ ನೋಡಿ ಈ ಥರ. ಸೊ ನಿಜವಾಗ್ಲೂ ಮುಂದೆ ಇದ್ದಿದ್ದ ಮಗು ಕಂಪೇರ್ ಮಾಡಿಕೊಂಡು ನಮ್ಮ ರಿದಾನ್ ಎಷ್ಟೋ ಬೆಟರ್ ಅಂತ ಅನಿಸ್ಬಿಡ್ತು. ಎಷ್ಟು ಜೋರಾಗಿ ಕಿರ್ಚಿದ್ದಾನೆ ಅಂದರೆ ಫುಲ್ ಒಂದು 10ರಿಂದ 15 ನಿಮಿಷ ಇರುತ್ತೆ ಇದು ಕಂಪ್ಲೀಟ್ ಪ್ರೊಸೀಜರ್ ಆಯಿತಾ, ಇದು ಮಾಡಿಸೋದು. ಸೊ ಅಲ್ಲಿವರೆಗೂ ಹತ್ತಿದ್ದಾನೆ ಅವನು. ಎಷ್ಟು ಹತ್ತಿದ್ದಾನೆ ಅಂದರೆ ನಮ್ಮ ಮುಂದೆನೇ ಕೂತಿದ್ದ, ಸಿಕ್ಕಾಪಟ್ಟೆ ಇರಿಟೇಷನ್ ಆಗೋಯಿತು. ಅದಾದಮೇಲೆ ಅಶ್ವಿನೂ ಕೂಡ ಮತ್ತೆ ಒಂದು ಸಲ ಎಲ್ಲನೂ ಬರ್ಸಿದ್ರು ಅವನ ಕೈಲಿ. ಅವನ್ನ ಎಲ್ಲ ಬರ್ಸೋಕೆ ಹೇಳಿದ್ರು. ಸೊ ಸ್ವಲ್ಪ ಹೊತ್ತು ಆಮೇಲೆ ಅವ್ರು ಹೇಳಿದ್ದೆಲ್ಲ ಶ್ರೀ ಗಣೇಶಾಯ ನಮಃ, ಸರಸ್ವತಿಯೇ ನಮಃ, ಇದೆಲ್ಲನೂ ಕೂಡ ಅವರು ಬರೆಸ್ತಾಯಿದ್ರು. ಅವ್ನ ಕಣ್ಣು ನೋಡಿ ಎಲ್ಲೋ ಮುಂದೆ ನೋಡ್ತಾ ಇದ್ದಾನೆ, ಮಗು ಅಳ್ತಾ ಇತ್ತಲ್ವ, ಅದನ್ನೆಲ್ಲ ನೋಡ್ತಾ ಕೂತ್ಕೊಂಡಿದ್ದಾನೆ. ಆದರೂ ಪಾಪ ಹೇಳ್ಕೊಟ್ಟಿದ್ದೆಲ್ಲ ನೀಟಾಗಿ. ಒಂದೊಂದು ಸಲ ಹಠ ಮಾಡ್ತಿದ್ದ, ಬರಿತಾನೆ ಇರಲಿಲ್ಲ, ಕೈಯೆಲ್ಲ ಬಿಡಿಸ್ಕೊಂಬಿಡೋದು. ಅವನಿಗೆ ಕೈ ನೋವಾಗ್ತಿತ್ತು ಅನಿಸುತ್ತೆ ಮೋಸ್ಟ್ಲಿ, ಕೈಯೆಲ್ಲ ಬಿಡಿಸ್ಕೊಂಬಿಡೋದು ಮಾಡ್ತಿದ್ದ. ಬಟ್ ಆದ್ರೂ ಪರವಾಗಿಲ್ಲ ಬರ್ದ. ನಾವು ಮಾರ್ನಿಂಗ್ ಬ್ಯಾಚ್ಗೆ ಹೋಗಿದ್ವಿ, ಮಧ್ಯಾಹ್ನದವರೆಗೂ ಏನೂ ವೆಯ್ಟ್ ಮಾಡಲಿಲ್ಲ, ಸೆಕೆಂಡ್ ಬ್ಯಾಚ್ಗೆ ಹೋಗ್ಬಿಟ್ವಿ. ಸೊ ಹಂಗಾಗಿ ನಮ್ಮದು ಬೇಗ ಮುಗ್ದೋಯ್ತು. ನಾವು ಬಂದು ರೀಚ್ ಆಗಿದ್ದು 6:30 ಅಲ್ವಾ. ಬಂದು ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಕಾಫಿ ಎಲ್ಲ ಕುಡಿದು
ಅದಾದಮೇಲೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನದ ಹತ್ರ ಬಂದ್ವಿ. ಅಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ರೂಮ್ ಮಾಡಿದ್ವಿ. ಅಂದರೆ ದೇವಸ್ಥಾನದ ರೂಮೇ ಇರುತ್ತಲ್ವ, ಅದನ್ನೇ ಮಾಡಿದ್ವಿ. 500 ರುಪೀಸ್ ಚಾರ್ಜ್ ಮಾಡಿದ್ರು ದೇವಸ್ಥಾನದ ರೂಮ್ಗೆ. ಬಟ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಫೆಸಿಲಿಟಿ ಅಂದರೆ, ವಾಟರ್ ಫೆಸಿಲಿಟಿ, ಬಿಸಿನೀರಾಗಿರ್ಬೋದು, ರೂಮ್ ಕ್ಲೀನಾಗಿ ಇಟ್ಟಿರೋದಾಗಿರ್ಬೋದು, ಕುಡಿಯೋದಕ್ಕೂ ಕೂಡ ನೀರಿಟ್ಟಿದ್ದಾರೆ ಹೊರಗಡೆ, ಅದಾಗಿರ್ಬೋದು. ಸೊ ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾರ್ಮಲ್ ರೂಮ್ ಮಾಡಿದ್ರೂ ಇಷ್ಟು ಒಳ್ಳೆ ಫೆಸಿಲಿಟಿ ಸಿಕ್ತಿತ್ತೋ ಇಲ್ವೋ ಗೊತ್ತಿಲ್ಲ ನಮಗೆ. ದೇವಸ್ಥಾನದ ರೂಮಲ್ಲಿ ತುಂಬ ಒಳ್ಳೆ ಫೆಸಿಲಿಟಿ ಸಿಕ್ತು. ಅಲ್ಲಿಂದನೇ ದೇವಸ್ಥಾನದ ಮುಂದೆನೇ ರೂಮ್ ಇತ್ತು, ಹೊರಗಡೆ ಆದರೆ. ಸೊ ನಾವು ಅಲ್ಲಿಂದ ಜಸ್ಟ್ ಒಂದು 2-3 ಮಿನಿಟ್ಸ್ ವಾಕ್ ಅಷ್ಟೇ. ಸೊ ರೆಡಿಯಾಗಿ ಬಂದು ಇಲ್ಲೆಲ್ಲ ಮುಗಿಸಿದ್ವಿ. ಮುಗೀತಿದ್ವು ಆಲ್ಮೋಸ್ಟು. ಒಂದು 10-15 ಮಿನಿಟ್ಸ್ ತೊಗೊತಾರೆ ಅಷ್ಟೇ. ಶ್ಲೋಕ ಎಲ್ಲ ಹೇಳಿಕೊಟ್ಟು ಆಮೇಲೆ ಮಕ್ಳ ಕೈಲಿ ಇದೆಲ್ಲ ಬರ್ಸೋದಕ್ಕೆ ಹೇಳ್ತಾರೆ. ಆಮೇಲೆ ಇದು ನಮಗೇನೆ ಸ್ಲೇಟು ಅದು ಚಾಕ್ ಪೀಸ್ ಎಲ್ಲ ತೊಗೊಂಡು ಹೋಗ್ಬಿಡೋಕೆ ಹೇಳ್ತಾರೆ. ಇದು ಅಕ್ಕಿ ಮತ್ತು ಅವರಿಗೆ ನೀವೆಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆ ಕೊಟ್ಟು ಅಲ್ಲೇ ಅಕ್ಕಿದು ಪ್ಲೇಟು ಅಕ್ಕಿ ಸಮೇತ ಕೊಟ್ಟು ಬರಬೇಕು. ಇಲ್ಲೇ ನೀರ ಹತ್ರ ಬಂದ್ವಿ. ಗೊತ್ತಿರುತ್ತೆ ನಿಮ್ಗೆ ಆಲ್ಮೋಸ್ಟ್ ಅಲ್ವ ಇಲ್ಲಿ ಎಷ್ಟು ದಪ್ಪ ಫಿಶ್ಗಳಿರ್ತವೆ ಅಂತ. ಅಲ್ಲಿ ಮುಂದೆ ಅದ್ರದ್ದು ಏನು ಗೇಟ್ ಹಾಕಿದಾರಲ್ವ ಅದ್ರ ಮುಂದೆ ಇರುತ್ತೆ ಫಿಶ್, ಇಲ್ಲಿ ಒಳಗಡೆ ಬರಲ್ಲ. ಮತ್ತು ಇಲ್ಲಿ ಅಲ್ಲಿ ಸ್ವಲ್ಪ ಆಳ ಇದೆ, ತುಂಬ ಮುಂದೆ ಹೋಗ್ಬಾರ್ದು ಆ್ಯಕ್ಚುಲಿ. ಇಷ್ಟು ದೂರ ಹೋಗ್ಬೋದು ನಾವು. ಮತ್ತು ಅಲ್ಲೆಲ್ಲ ಕಡಲೆಪುರಿ ಹಾಕೋದು ಇದೆಲ್ಲ ಮಾಡ್ತಾ ಇರ್ತಾರೆ. ಸೊ ಅದು ಕಡಲೆಪುರಿ ಹಾಕಿದ ತಕ್ಷಣ ಫಿಶ್ಗಳೆಲ್ಲ ಓಡಾಡ್ಕೊಂಬಂದ್ಬಿಡ್ತವೆ. ಅದನ್ನು ನಿಧಾನ ತೋರಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ವಿ. ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇತ್ತು, ಇದು ಎಂಟ್ರಿಯಲ್ಲಿ ಏನಾದರೂ ಆಳ ಇದೆಯಾ ಏನಂತ. ಬಟ್ ಅಲ್ಲೆಲ್ಲ ಏನಿಲ್ಲ, ಅಲ್ಲೆಲ್ಲ ಕಲ್ಲುಗಳಿದೆ. ಸೊ ಹಂಗಾಗಿ ಅಲ್ಲೇನೂ ಆಳ ಇಲ್ಲ. ಸ್ವಲ್ಪ ಮಕ್ಕಳು ಕೂಡ ನಿಂತ್ಕೊಬೋದು, ಸೇಫ್ಟಿ ಇದೆ, ಏನೂ ತೊಂದರೆ ಇಲ್ಲ. ಸೊ ಅವನಿಗಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ಕೊಂಡು ಒಂದಷ್ಟು ಫಿಶ್ ಎಲ್ಲ ಹತ್ರನೇ ಬರ್ತಾಯಿದ್ವು. ಅಲ್ಲಿ ನಮ್ಮ ಪಕ್ಕದಲ್ಲಿದ್ದವರು ಕಡಲೆಪುರಿ ಎಲ್ಲ ಹಾಕ್ತಿದ್ರಲ್ವ, ಸೊ ಹತ್ರನೇ ಬರ್ತಾಯಿತ್ತು. ನೋಡ್ತಾ ಇದ್ದ ಅವನಿಗೆ ಮೊದಲೇ ನೀರಂದರೆ ಇಷ್ಟ. ಸೊ ಬಟ್ಟೆ ಎಲ್ಲ ಹಸಿ ಮಾಡಿಕೊಂಡ, ಇನ್ನೇನು ಕ್ಲೀನ್ ಮಾಡೋದೇ ಇಲ್ವಾ ಅಂತ ಅಂದ್ಬಿಟ್ಟು ನಾನು ಬಿಟ್ಟೆ. ಮತ್ತು ಅಲ್ಲಿಂದ ಮುಗಿಸ್ಕೊಂಡು ನಾವು ದೇವಸ್ಥಾನದೊಳಗಡೆ ಹೋಗೋಣ, ದರ್ಶನ ಮಾಡ್ಕೊಂಬರೋಣ ದೇವ್ರದ್ದು. ಫಸ್ಟ್ ಬಂದ ತಕ್ಷಣವೇ ನಾವು ಇಲ್ಲಿ ಅಕ್ಷರಾಭ್ಯಾಸ ಮಾಡ್ಸೋಕೆ ಹೋಗ್ಬಿಟ್ವಿ, ಯಾಕಂದರೆ ರಶ್ ಆಗಿಬಿಟ್ರೆ ಕಷ್ಟ ಅಂತ. ಸೊ ಇಲ್ಲಿ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಆನೆ ಹತ್ರ ಒಂದು ಬ್ಲೆಸ್ಸಿಂಗ್, ಅದೆಷ್ಟು ಚೆನ್ನಾಗಿ ಒಂದು 10 ರುಪೀಸ್ ಅಥವಾ 20 ರುಪೀಸ್ ಕೊಟ್ಟರೆ ಅದನ್ನ ಇಸ್ಕೊಂಡು ಅವರ ಓನರ್ ಕೈಲಿ ಕೊಟ್ಬಿಟ್ಟು ಮತ್ತು ನಮಗೆ ಚೆನ್ನಾಗಿ ಬ್ಲೆಸ್ಸಿಂಗ್ ಮಾಡುತ್ತೆ. ಅದೇ ಥರ ರಿದಾನ್ಗೂ ಮಾಡಿಸಿದ್ವಿ. ಅವನಿಗೂ ಆನೆ ಅಂತ ಹೇಳ್ತಾ ಇದ್ದ. ಅವನಿಗೂ ಆನೆ ಇಷ್ಟ ಜಾಸ್ತಿ. ಓ ಆನೆ ಅಂತ ಹೇಳ್ತಾಯಿತ್ತು. ಸ್ವಲ್ಪ ಗಾಬರಿನೂ ಆದ, ಅದು ಟಚ್ ಮಾಡೋಕ್ಕೆ ಬಂತಲ್ಲ ಆವಾಗ. ಸೊ ಸರಿ ಅಂತ ಹೇಳ್ಬಿಟ್ಟು ಆನೆದು ದರ್ಶನ ಮಾಡಿಸ್ಕೊಂಡು ರಿದಾನ್ಗೆ ಇಲ್ಲಿ ದೇವಸ್ಥಾನದೊಳಗಡೆ ಹೋಗ್ತಾಯಿದ್ದೀವಿ ನಾವು. ಸೊ ಅದ್ರ ಪ್ಯಾಂಟ್ ಒಂದು ಮೇಲೆ ಒಂದು ಕೆಳಗೆ ಹಿಂಗೆ ಆಗ್ತಾಯಿರುತ್ತೆ ಒಂದು ಯಾವಾಗ್ಲೂ. ಸೊ ನಿಜವಾಗ್ಲೂ ಶೃಂಗೇರಿ ದೇವಸ್ಥಾನ ನೋಡೋಕ್ಕೆ ಎಷ್ಟು ಚೆಂದ ಅಲ್ಲ, 2 ಕಣ್ಣು ಸಾಲಲ್ಲ. ಇವನ್ ದೇವ್ರ ದರ್ಶನವೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ದೇವಸ್ಥಾನದ ಒಳಗಡೆ ಕೂತ್ಕೊಂಡು ರಿದಾನ್ ಸ್ವಲ್ಪ ಹೊತ್ತು ಕೂರೋಣ ಅಂತೇಳಿ ಕೂತ್ಕೊಂಡ್ವಿ. ಒಂದೇ ಸಮ ಎಲ್ಲ ಕಡೆ ಹೋಗಿ ಬಂದ್ವಿ ಅಲ್ವಾ, ಒಂದು 5 ಮಿನಿಟ್ಸ್ ಕೂತ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡು ಅವನ ಹತ್ರ ಎಲ್ಲ ಬರೆಸ್ತಾ ಇದ್ವಿ. ಸೊ ಇವಾಗ ಇಲ್ಲಿಂದ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅಶ್ವಿನ್ ಒಂದು ಫಾಲ್ಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ, ಅಲ್ಲಿಗೆ ಹೋಗಬೇಕು. ಸಿರಿಮನೆ ಫಾಲ್ಸ್ ಅಂತ ಹೋಗಬೇಕಿತ್ತು ನಾವು. ಅರೌಂಡ್ ಇಲ್ಲಿಂದ 18 ಕಿಲೋಮೀಟರ್ಸ್ ಇತ್ತು ಶೃಂಗೇರಿಯಿಂದ. ಬಟ್ ಅಲ್ಲಿ ಟೈಮಿಂಗ್ಸ್ ಬಸ್ ಬಂದು ಮಧ್ಯಾಹ್ನ ಇತ್ತಂತೆ 2:30ಗೆ. ಸೊ ನಮ್ಗೆ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ ಮೇನ್ ರೋಡಿಗೆ ಬಂದು ಅಲ್ಲಿಂದ ಆಟೋ ತೊಗೊಂಡ್ವಿ. ಸೊ ಆಟೋ ಆ್ಯಕ್ಚುಲಿ ಲಾಸ್ಟ್ ಆಗೋದು ಸೊ ಅದು ಶೃಂಗೇರಿಯಿಂದ ಒಂದು ನಿಯರ್ ಬೈ ವಿಲೇಜ್ ಇದೆ, ಕಿಗ್ಗ ಅಂತ. ಆ್ಯಕ್ಚುಲಿ ಆಟೋ ಅಲ್ಲೇ ಸ್ಟಾಪ್ ಕೊಟ್ಬಿಡ್ತಾರೆ. ಆಟೋ ಆಗಲಿ ಬಸ್ ಆಗಲಿ ಯಾವುದು ಕೂಡ ಅಲ್ಲೇ ಸ್ಟಾಪ್, ಅದಕ್ಕೆ ಮುಂದೆ ಹೋಗಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಅಲ್ಲಿಂದ ಮತ್ತೆ ಆಟೋದಲ್ಲಿ ಹೋಗ್ಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜ್ ಕೊಟ್ಟು ಹೋಗಬೇಕಾಗುತ್ತೆ. ಸೊ ಅಲ್ಲಿಂದ 5 ಕಿಲೋಮೀಟರ್ಸ್. ಸೊ ಇಲ್ಲಿ ನೋಡಿ ಅಶ್ವಿನ್ ಕತೆ. ಮಳೆ ಬರ್ತಿದೆ ಆ್ಯಕ್ಚುಲಿ ಜೋರಾಗಿ, ಗೊತ್ತಾ, ಆದ್ರೂ ಅದೇ ನೀರಲ್ಲೇ ಬಿತ್ಕೊಂಡು ಓದಾಡ್ತಾ ಇದ್ದಾರೆ. ಸೊ ಫಾಲ್ಸ್ ಸಖತ್ತಾಗಿತ್ತು, ಚೆನ್ನಾಗಿತ್ತು ಒಂಥರ ಫಾಲ್ಸು. ಬಟ್ ಮಳೆ ನೀರಿಗೆ ಒಂಥರ ಕಾಣಿಸ್ತಿದೆ ಅಷ್ಟೇ. ಎಷ್ಟು ಚೆನ್ನಾಗಿತ್ತು ಫಾಲ್ಸ್ ಅಂದರೆ. ಮಳೆ ಬಂತು ಅಂತ ಒಂದು ಸ್ವಲ್ಪ ಜನ ಹೊರಟೋದ್ರು. ಬಟ್ ಅದಕ್ಕೂ ಮುಂಚೆ ಒಂದು 4-5 ಜನ ಅದರಲ್ಲೇ ಆಟ ಆಡ್ತಾಯಿದ್ರು. ಸೊ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್. ನಾವು ಹೋಗಿ ಆಟ ಆಡ್ತಾಯಿದ್ವಿ. ಬಟ್ ಮಳೆ ಬಂತಲ್ಲ ಅಂತ ಹೇಳಿ ಹೋಗೋಕ್ಕಾಗಲಿಲ್ಲ ನಮಗೆ. ಮಳೆ ಸ್ಟಾಪ್ ಆದಮೇಲೆ ಹೋಗೋಣ ಅಂದ್ಕೊಂಡೆ, ಬಟ್ ಮಳೆ ಸ್ಟಾಪ್ ಆಗಲೇ ಇಲ್ಲ. ಒಂದು 12 o'clock ಸ್ಟಾರ್ಟ್ ಆಗಿದ್ದು, ಫುಲ್ ನೈಟ್, ಇಡೀ ನೈಟ್ ಮಳೆ, ಜೋರು ಮಳೆ.
ನಮ್ಗೆ ಅನ್ನಿಸ್ಬಿಡ್ತು ಛತ್ರಿನಾದರೂ ತೊಗೊಂಬರ್ಬೇಕಿತ್ತು ಅಂತ ಹೇಳಿ. ಆಮೇಲೆ ಅಲ್ಲಿ ನಾವು ಫಾಲ್ಸ್ ಹತ್ರ ಬರಬೇಕಾದ್ರೆ ಮೇಲೆ ಒಬ್ಬರ ಹತ್ರ ಛತ್ರಿ ಇಸ್ಕೊಂಬಂದ್ವಿ. ಅದು ಯೂಸ್ ಆಯಿತು. ಇಲ್ಲಿ ನಾನು ರಿದನ್ ಛತ್ರಿ ಕೆಳಗಡೆ ಕುತ್ಕೊಂಡಿದ್ದೀವಿ ಆರಾಮಾಗಿ. ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಇತ್ತು. ಸೊ ಇಲ್ಲಾಂದಿದ್ರೆ ಕಷ್ಟ ಆಗಿರೋದು. ಸೊ ಒಂದು 12 ಗಂಟೆಗೆ ಸ್ಟಾರ್ಟ್ ಆಗಿದ್ದ ಮಳೆ. ನಾವು ಹೊರಡೋವರೆಗೂ ನೈಟ್ ನಮಗೆ 9:30ಗೆ ಬಸ್ಸಿತ್ತು. ಸೊ ಅಲ್ಲಿವರೆಗೂ ಮಳೆ ಬಂದಿದೆ, ಸ್ಟಾಪೇ ಇಲ್ಲ. ಮತ್ತು ಜೋರು ಮಳೆ, ಗೊತ್ತಲ್ಲ ಆ ಸೈಡೆಲ್ಲ ನಿಮಗೆ ಜೋರು ಮಳೆ ಬರುತ್ತೆ, ಎಷ್ಟು ಜೋರು ಮಳೆ ಬರುತ್ತೆ ಅಂತ. ಅಷ್ಟು ಜೋರು ಮಳೆ. ನಮಗೆ ಮತ್ತೆ ಎಲ್ಲೂ ಹೋಗೋಕ್ಕಾಗಲೇ ಇಲ್ಲ. ಕಿಗ್ಗಾದಲ್ಲಿ ಒಂದು ದೇವಸ್ಥಾನಕ್ಕೆ ಹೋದ್ವಿ ಫಸ್ಟೇ, ಫಾಲ್ಸಿಗೆ ಬರೋಕ್ಕೆ ಮುಂಚೆ. ಅದು ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಮತ್ತು ನಮ್ಗೆ ಯಾರು ಕಿಗ್ಗಾಗಿ ಬಿಟ್ಕೊಟ್ರಲ್ವ ಅವ್ರ ಹತ್ರನೇ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ನಾವಿಲ್ಲಿಗೆ ಡ್ರಾಪ್ ಹಾಕಿಸ್ಕೊಂಡ್ವಿ. ಓನ್ ವೆಹಿಕಲಲ್ಲಿ ಬರ್ಬೋದು, ಇಲ್ಲಾಂದರೆ 700 ರುಪೀಸ್ ಚಾರ್ಜ್ ಮಾಡ್ತಾರೆ ಟೋಟಲ್ ಅಲ್ಲಿಂದ ಶೃಂಗೇರಿಯಿಂದ ಇಲ್ಲಿವರೆಗೂ. ಸೊ ನಾವು ಒಂದು 200 ರುಪೀಸ್ ಕಿಗ್ಗಾಯಿಂದ ಕೊಟ್ಟು ಅದೇ ಆಟೋದವ್ರಿಗೆ ಬಂದ್ವಿ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಒಬ್ರ ಹತ್ರ ಡ್ರಾಪ್ ಹಾಕಿಸ್ಕೊಂಡ್ವಿ. ಮತ್ತು ನಾವು 9:30 ಬಸ್ ಹತ್ಕೊಂಡು ಬ್ಯಾಂಗ್ಳೂರಿಗೆ ವಾಪಸ್ ಬಂದ್ವಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಏನಾದರೂ ಕಮೆಂಟ್ಸಲ್ಲಿ ತಿಳಿಸಂಗಿದ್ರೆ ತಿಳಿಸಿ. ಆ್ಯಂಡ್ ಪ್ಲೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.